ಅಲ್ಲಿಗೆ ಹಾವಿನ ಬುಟ್ಟಿ ಆಟನ ಸಿದ್ದರಾಮಯ್ಯ ಅವರು ಆರಂಭ ಮಾಡಿದ್ದಾರೆ ಅಂತಾಯ್ತು. ದಿನಕ್ಕೊಬ್ಬರ ಜೊತೆ ಮಾಜಿ ಸಿಎಂ ಅವರ ಕೂಟ ನಡೆದಿದೆ. ಈ ನೋಟದ, ಊಟದ, ಕೂಟದ, ಆಟದ ಉದ್ದೇಶ ಸ್ಪಷ್ಟ ಆಗಿದೆ. ಸಿದ್ದರಾಮಯ್ಯ ಹೇಳಿದ್ದೆಲ್ಲ ಆಗೋವರೆಗೂ ಈ ಕಾಟ ಇದ್ದೇ ಇರುತ್ತೆ ಅನ್ನೋದು ಸ್ಪಷ್ಟ. ಸಿದ್ದರಾಮಯ್ಯ ಅವ್ರನ್ನ ಕಡೆಗಣಿಸಿದ್ರೆ ಹಾವಿನ ಬುಟ್ಟಿಯ ಒಳನೋಟ ಕಾಣುತ್ತೆ. ಕಾಣಿಸ್ದಂಗೆ ಮಾಡೋದು, ಭಯ ಹುಟ್ಟಿಸೋದು, ಮತ್ತೆ ಒಳಗಡೆ ಇಟ್ಬಿಡೋದು, ಈ ರೀತಿ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು. ಅದು ಮುಂದೆ ಯಾವ ರೀತಿಯ ಪರಿಣಾಮಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಹಾಗಿದ್ರೆ ಗೋವಿಂದಣ್ಣ ಅವರು ವೀರೇಂದ್ರ ಅವ್ರಿಗೇನು ಹೇಳಿದರು ಈ ಹಾವಿನ ಬುಟ್ಟಿಯ ಬಗ್ಗೆ, ನೋಟದ ಬಗ್ಗೆ, ಆಟದ ಬಗ್ಗೆ ಕೇಳೋಣ. ಅವರ ಪರಮ ಮಿತ್ರ ವೀರೇಂದ್ರ ಅವರು ಈಗ ಬಂದು ಕೂತಿದ್ದಾರೆ. ವೀರೇಂದ್ರ, ನಾವು ಗಮನಿಸ್ತಾ ಇದ್ವಿ ಈ ಹಾವಿನ ಬುಟ್ಟಿಯ ಆಟದ ನೋಟ. ಗೋವಿಂದಣ್ಣ ಸ್ವಲ್ಪ ಧೈರ್ಯ ಮಾಡಿ ಇವತ್ತು ಹಾವಿನ ಬುಟ್ಟಿಯ ಹತ್ರನೂ ಹೋಗಿ ಬಂದರು. ಹಾವಿನ ಬುಟ್ಟಿ ಏನಾದರೂ ನಿಮಗೆ ಕೊಟ್ಟು ಕಳಿಸಿದಾರಾ ಸ್ವಲ್ಪ ಹಾವನ್ನು ತೋರಿಸಿ ಅಂತ, ಅಥವಾ ಅದು ಅಲ್ಲೇ ಇರಲಿ ಇದನ್ನು ಬೇರೆಯವ್ರಿಗೆ ತೋರಿಸ್ಬೇಕು ನಾವು ಅಂತ ಹೇಳಿ ವಿಚಾರ ಮಾತ್ರ ಹೇಳಿ ಕಳಿಸಿದ್ದಾರೆ? ಗೋವಿಂದಣ್ಣವರು ಹಾವಿನ ಬುಟ್ಟಿನ ತೆಗೆದು ನೋಡಿರ್ತಾರೆ, ನಮ್ಮ ಹತ್ರ ತಂದು ತೋರಿಸಲ್ಲ ಪಾಟೀಲ್ ರಾಜನ. ಅವ್ರು ನೋಡಿರ್ತಾರೆ, ಅವ್ರು ನೋಡಿದ್ದನ್ನು ಬಂದು ನಮ್ಮ ಹತ್ರ ಹೇಳ್ತಾರೆ, ನಾವು ಅದನ್ನು ಇಲ್ಲಿ ಒಪ್ಪಿಸ್ತೀವಿ ಅನ್ನೋಂಥದ್ದು. ನೋಡಿ ಏನಾಗ್ತಾ ಇದೆ ಈಗ, ಸಿದ್ದರಾಮಯ್ಯನವ್ರ ಆಟ ಇವೆಲ್ಲ ನಡೀತಾ ಇರೋದು. ಸಿದ್ದರಾಮಯ್ಯನವರು ಸುಮ್ಮನೆ ಇದ್ದರೆ ಭಾಳ, ಅಂದರೆ ಎಲ್ಲರೂ ಕೂಡ ಆಲೋಚನೆ ಮಾಡೋದು ಯಾವಾಗ ಅವ್ರು ಮಾತಾಡ್ಕೊಂಡು ಆ್ಯಕ್ಟಿವ್ ಆಗಿದ್ದರೆ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಸೈಲೆಂಟಾಗಿ ಕೂತರು ಅಂದರೆ, ಮತ್ತು ಅವ್ರು ಸೈಲೆಂಟಾಗಿ ಕೂತಾಗ ಉಳಿದವರೆಲ್ಲ ಆ್ಯಕ್ಟಿವ್ ಆಗಿ ಬಂದವ್ರು ಸುತ್ತ ಇದ್ದಾರಲ್ಲ, ಒಬ್ಬರ ಇಬ್ಬರ ಬಂದು ಹೋಗ್ತಾ ಇರೋದು. ನೋಡಿ ಅದರಲ್ಲೂ ಕೂಡ ಯಾವಾಗ ಇದು ಚರ್ಚೆ ಮತ್ತಷ್ಟು ತಾರಕಕ್ಕೆ ಹೋಯ್ತು ಅಂದರೆ, ಅವ್ರ ಪಾರ್ಟಿಯವ್ರು ಬರ್ತಾ ಇದ್ರು ಹೋಗ್ತಾ ಇದ್ರು, ಅದು ನಡೀತಾನೆ ಇತ್ತು ಬಿಡಿ. CM ಹೋಗಿ ಬಂದರು 2-3 ಸತಿ, ಸಚಿವರು ಎಲ್ಲರೂ ಹೋಗಿ ಬಂದರು, ಆಕಾಂಕ್ಷಿಗಳು ಹೋಗಿ ಬಂದರು. ಅದೆಲ್ಲ ಆದಮೇಲೆ ಈಗ ಮೊನ್ನೆ ಕೂಡ ಶಿವಲಿಂಗೇಗೌಡರು, ಈಗ ನೆಕ್ಸ್ಟ್ ಸ್ಟೋರಿಯಲ್ಲಿ ಅದು ಕೂಡ ನಾವು ಮಾತಾಡ್ತೀವಿ, ಶಿವಲಿಂಗೇಗೌಡರು ಹೋಗಿ ಮಾತಾಡಿ ಬಂದರು, ನರೇಂದ್ರ ಸ್ವಾಮಿ ಹೋಗಿ ಮಾತಾಡಿ ಬಂದರು, ಅದ್ರ ಬೆನ್ನಿಗೆ CT ರವಿಯವರು ಹೋಗಿ ಮಾತಾಡಿ ಬಂದರು. ನೋಡಿ ನಿಮಗೆ ಗೊತ್ತಿರಲಿ ಪಾಟೀಲ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ 8 ವರ್ಷಗಳಲ್ಲಿ ಯಾವತ್ತು ಒಂದೇ ಒಂದಿನ CT ರವಿಯವರು ಸಿದ್ದರಾಮಯ್ಯನವ್ರ ಮನೆ ಕಾಲೇ ಇಟ್ಟಿಲ್ಲ. ನೀವು ರೆಕಾರ್ಡ್ ತೆಗೆದು ನೋಡಿ, ಒಂದೇ ಒಂದಿನ ಯಾವುದೇ ಕೆಲಸ, ಒಂದು CM ಪರಿಹಾರ ನಿಧಿ ಮಾಡಿಕೊಡಿ ಅಂತ ಕೂಡ CM ಮನೆ ಬಾಗಿಲಿಗೆ ಹೋಗಿ ಅರ್ಜಿ ಇಟ್ಕೊಂಡು ಹೋದವರಲ್ಲ CT ರವಿಯವರು. ಇನ್ನು ವಿಧಾನಸೌಧದ ಆಫೀಸಿಗೆ ಹೋಗಿದ್ದಾರೆ ಅರ್ಜಿ ಇಟ್ಕೊಂಡು. ಅಂಥ CT ರವಿಯವರು ಸಿದ್ದರಾಮಯ್ಯನವ್ರನ್ನ ಹೋಗಿ ಮನೆಯಲ್ಲಿ ಕೂತು ಭೇಟಿಯಾಗಿ ಮಾತುಕತೆ ನಡೆಸಿ ಬಂದರು. ಅದೇನು ಅಂತ ನಾನು ಹೇಳ್ತೀನಿ, ಅದು ಯಾಕೆ ಅಂತ ಕೂಡ ಹೇಳ್ತೀನಿ, ಅದ್ರ ಹಿನ್ನೆಲೆಯಲ್ಲಿ ಏನು ನಡೀತು ಅನ್ನೋದು ಹೇಳ್ತೀನಿ. ಅದಾದಮೇಲೆ ನೀವು ಕಟ್ ಮಾಡಿದ್ರೆ ಯಾರು ಗೊತ್ತಾ ಕಾಣಿಸ್ಕೊಂಡವರು? ರಮೇಶ್ ಜಾರಕಿಹೊಳಿ. ನೋಡಿ ನಿಮಗೆ ನೆನಪಿರ್ಬೋದು, ಸಿದ್ದರಾಮಯ್ಯನವರು ಯಾವಾಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾರ ಪಾಟೀಲ್ರೆ, ಆ ಅಧಿವೇಶನ ಸಂದರ್ಭದಲ್ಲೂ ಸಿದ್ದರಾಮಯ್ಯನವ್ರನ್ನ ಹೋಗಿ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿ ಬಂದಿದ್ರು. ಯಾವಾಗ ಒಂದು ಟಾಕ್ ಶುರು ಆಯಿತು, ರಮೇಶ್ ಜಾರಕಿಹೊಳಿ ಹೋಗಿ ಭೇಟಿಯಾಗಿದ್ದಾರೆ ಅಂದರೆ ಸಿದ್ದರಾಮಯ್ಯನವರೆಲ್ಲ ಉಲ್ಟಾ ಹೊಡಿತಾರೆ, ಅವರು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ಲಿಕ್ಕಿಲ್ಲ ಅನ್ನೋ ಚರ್ಚೆ ಎಲ್ಲ ಶುರುವಾಗಿತ್ತು. ಈಗಲೂ ಕೂಡ ಅಂಥದ್ದೇ ಚರ್ಚೆಗೆ ಇಂಪು ಕೊಟ್ಟಿದೆ ಅಲ್ವಾ ಪಾಟೀಲ್ರೆ? ಈಗಲೂ ಕೂಡ ರಮೇಶ್ ಜಾರಕಿಹೊಳಿ ಹೋಗಿ ಬಂದ ಕೂಡಲೇ ಏನಿದು, ಒಂದು ಕಡೆ ಸತೀಶ್ ಜಾರಕಿಹೊಳಿ ಹತ್ರ ಯತೀಂದ್ರ ಸಿದ್ದರಾಮಯ್ಯ ಹೋಗಿ ಬಂದರು, ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ರು. ಇವತ್ತು ಅವರ ಸಹೋದರ ಸಿದ್ದರಾಮಯ್ಯನವ್ರ ಮನೆಗೆ ಬಂದು, ಅದು ಬಂದು ಹಿಂಗೆ ಹೋಗಿರೋದಲ್ಲ ಪಾಟೀಲ್ರೆ, ಗಂಟೆ ಕೂತ್ಕೊಂಡು ಮಾತಾಡಿದ್ದಾರೆ ಸಿದ್ದರಾಮಯ್ಯನವ್ರು ರಮೇಶ್ ಜಾರಕಿಹೊಳಿ, ಮತ್ತು 1 to 1 ಇಬ್ಬರೇ ಕೂತ್ಕೊಂಡು ಮಾತಾಡಿದ್ದಾರೆ. ಹೀಗಾಗಿ ಇವೆಲ್ಲ ಸ್ಪೆಕ್ಯುಲೇಷನ್ಸ್. ಅಲ್ಲಿಗೆ ಈಗ ಸಿದ್ದರಾಮಯ್ಯ ಅವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಅಂದರೆ ಇವರು ಈಗ ಇದೇ ರೀತಿ ಒಂದೊಂದೇ ಪಟ್ಟುಗಳು ನೋಡಿ, ಇವತ್ತು ಈ ವಿಚಾರಗಳು ಹರಿದಾಡುತ್ತಲ್ಲ, ಇದು ಅಲ್ಲಿ ಹೋಗಿ ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ. ಅದರಿಂದ ಅವ್ರಿಗೊಂದು ರೀತಿ ಆತಂಕ ಆಗಿ ಸಿದ್ದರಾಮಯ್ಯ ಅವ್ರನ್ನ ಕಡೆಗಣಿಸಬಾರದು ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ ಈ ರೀತಿಯ ಹಾವನ್ನು ತೋರಿಸುವ ಮೂಲಕ? ಏನು ಮಾಡಕ್ಕೆ ಹೊರಟಿದ್ದಾರೆ ಅಂದರೆ, ಈ ಪಟ್ಟುಗಳ ಮೂಲಕ DK ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕುವಂಥ ಕೆಲಸಕ್ಕೆ ಏನಾದರೂ ಮುಂದಾದ್ರ ಅಂತ? ಪಾಟೀಲ್ರೆ, ಈಗ ನಮ್ಮ ಗುಸುಗುಸು ಗೋವಿಂದಣ್ಣವರು ಈ ಬುಸು ನಾಗಪ್ಪನ ಬುಟ್ಟಿಯನ್ನು ನೋಡ್ಕೊಂಬಂದಿದ್ದು ಯಾಕಪ್ಪ ಅಂದರೆ, ಅದ್ರೊಳಗೆ ಏನಿದೆ ಅನ್ನೋದೇ ಈಗ ಕುತೂಹಲ. ಆ ಬುಟ್ಟಿಯೊಳಗೆ ಹಾವಿದೆಯೋ ಇಲ್ಲೋ, ಅದೇನು ಸರ್ಪವೋ ಕ್ಯಾರೆ ಹಾವೋ ಯಾವುದು, ಅಥವಾ ಹಾವಿದೆಯೋ ಇಲ್ವೋ, ಇದೇ ಅಲ್ವಾ ಕುತೂಹಲ ಪಾಟೀಲ್ರೆ? ಈಗ ಆ ಕುತೂಹಲದಿಂದ ಆ ಬುಟ್ಟಿ ಸುತ್ತ ಈಗ ನೀವು ನೋಡಿರ್ತೀರಿ, ಈಗ ಸಂತೆ ಎಲ್ಲ ಇರುತ್ತಲ್ಲ ಪಾಟೀಲ್ರೆ, ಹಳ್ಳಿ ಕಡೆ ಆ ಸಂತೆಯಲ್ಲಿ ಒಬ್ಬ ನಿಂತ್ಕೊಂಡಿರ್ತಾನೆ ಮಧ್ಯದಲ್ಲಿ ಹಾವಾಡಿಗ, ಅವ್ನು ನಿಂತ್ಕೊಂಡು ಬುಟ್ಟಿ ಇಟ್ಕೊಂಡಿರ್ತಾನೆ, ಆ ಬುಟ್ಟಿ ತೆಗೆಯಲ್ಲ, ಆ ಬುಟ್ಟಿ ಎದುರುಗಡೆ ಇಟ್ಕೊಂಡಿರ್ತಾನೆ, ಕೈಯಲ್ಲೊಂದು ಪುಂಗಿ ಇರುತ್ತೆ, ನಾಗಪ್ಪ ಇದ್ದಾನೆ ಅಂತಾನೆ. ಎಲ್ಲ ಬಂದು ಸೇರ್ತಾರೆ, ಫಸ್ಟ್ 4 ಜನ, 10 ಜನ, 15 ಜನ ಆಗ್ತಾರೆ, 20 ಆಗ್ತಾರೆ, 50 ಆಗ್ತಾರೆ. ಅವ್ನು ನಾಗಪ್ಪ ಇದ್ದಾನೆ ಅಲ್ಲಿ ಪುಂಗಿ ಊದ್ತಾನೆ ಇರ್ತಾನೆ, ಇನ್ನೊಂದು ಬುಟ್ಟಿ ತೆಗಿತಾನೆ, ಮತ್ತೊಂದು ಬುಟ್ಟಿ ತೆಗಿತಾನೆ, ಯಾವುದು ಓಪನ್ ಮಾಡಲ್ಲ ಪಾಟೀಲ್ರೆ. ಗಂಟೆ ಆಗ್ಬೇಕು, 50 ಇದ್ದು 100 ಆಗ್ಬೇಕು, 200 ಜನ ಆಗ್ಬೇಕು, ಜನ ಫುಲ್ ಸೇರಿದ ಮೇಲೆ ಕಡೆಗೆ ಕ್ಲೈಮ್ಯಾಕ್ಸಲ್ಲಿ ಅವನು ತೆಗಿತಾನೆ ಬುಟ್ಟಿನ. ಇಲ್ಲೂ ಕೂಡ ಇನ್ನೂ ಕ್ಲೈಮ್ಯಾಕ್ಸ್ ಬಂದಿಲ್ಲ ಪಾಟೀಲ್ರೆ, ಇದು ಆರಂಭ, ಇದು ಮೊದಲನೇ ಬುಟ್ಟಿ. ಅಲ್ಲಿಗೆ ಈ ವಿಚಾರಕ್ಕೆ ಒಂದು ಉತ್ತರ ಕರ್ನಾಟಕದ ಕಡೆ ಒಂದು ಮಾತು ಹೇಳ್ತಾರೆ, ಈ ರೀತಿಯ ಸನ್ನಿವೇಶ ನಿರ್ಮಾಣ ಆದಾಗ ಅಥವಾ ಈ ರೀತಿ ಯಾರನ್ನಾದ್ರೂ ಆತಂಕ ಕೀಡು ಮಾಡಬೇಕು ಅಥವಾ ಏನಾದರೂ ಉದ್ದೇಶ ಇಟ್ಕೊಂಡು ಮಾಡಬೇಕು ಅಂತಂದಾಗ
ಅರಬಿ ಹಾವು ತೋರಿಸೋದು ಅಂತ ಹೇಳ್ತಾರೆ. ಅರಬಿ ಹಾವು ತೋರಿಸೋದು ಹೆದರ್ಸ ಅವೇನ್ ಬಿಡೋ ಮರ ಬರೀ ಅರಬಿ ಹಾವು ಬಿಡ್ತಾನವ ಅಂತ ಹೇಳಿ. ಅಂದ್ರೆ ಇಲ್ಲಿ ಈ ರೀತಿ ಬಟ್ಟೆ ಹಾವನ್ನ ಬಿಟ್ಟು ಹೆದರಿಸುವಂತಹ ಕೆಲಸ ಆಗ್ತಾ ಇದೆಯಾ, ಅಥವಾ ನಿಜಕ್ಕೂ ಆ ಬಟ್ಟೆ ಹಾವು ನಿಜ ಹಾವಾಗಿ ಏನಾದ್ರೂ ಯಾರಿಗಾದ್ರೂ ಸಮಸ್ಯೆಯನ್ನ ಮಾಡುವ ಕಾಲ ಸನ್ನಿಹಿತವಾಗ್ತಾ ಇದೆಯಾ? ಈಗ ಪಾಟೀಲ್ರೆ, ಈಗ ಯಾವ ಹಂತದಲ್ಲಿದೆ ಅಂದ್ರೆ, ಈಗ ಬುಟ್ಟಿ ಅಂತೂ ಎದುರುಗಡೆ ಇಟ್ಟಿದ್ದಾರೆ. ಎದುರುಗಡೆ ಬುಟ್ಟಿ ಇದೆ. ಬುಟ್ಟಿ ಒಳಗೆ ನಾ ಹೇಳಿದ್ನಲ್ಲ, ಅದು ಅರಿವೆ ಹಾವು ಅಥವಾ ಬಟ್ಟೆ ಹಾವು, ನಿಜವಾದ ಹಾವು, ಪ್ಲಾಸ್ಟಿಕ್ ಹಾವು, ಈಗೆಲ್ಲ ಬರುತ್ತಲ್ಲ, ಮಕ್ಕಳೆಲ್ಲ ಆಟ ಆಡ್ತಾರೆ ನೋಡಿ, ಒಂದು ಪ್ಲಾಸ್ಟಿಕ್ ಹಾವು ಇಟ್ಕೊಂಡು ಹಿಂದ್ಗಡೆ ಬಂದು ನಿಮ್ಮ ಮಗಳು ಬಂದು ನಿಮ್ಮ ಮೈ ಮೇಲೆ ಹಾಕ್ತಾಳೆ, ನೀವು ಹೆದರ್ಕೊಳ್ಳಿ ಅಂತೇಳಿ. ಅಂತ ಹಾವು ಇದು, ಹೆದರಿಸೋ ಹಾವು, ನಿಜವಾದ ಹಾವು ಗೊತ್ತಾಗದೆ ಯಾವಾಗ. ಅದಕ್ಕಿನ್ನು ಇದಿನ್ನು ಮೊದಲನೇ ಹಂತ ಪಾಟೀಲ್ರೆ. ಈಗ ಏನು ಹೇಳಿದ್ದಾರೆ ಮೊನ್ನೆ, ಒಳ ಮೀಸಲಾತಿದು ಸ್ಟೇಜಿಗೆ ಹೋಗಿ ಮಾತಾಡಿದ್ರು ವಿಚಾರ ಸಂಕಿರಣದಲ್ಲಿ. ಇಲ್ಲ, ಒಳ ಮೀಸಲಾತಿ ಜಾರಿ ಆಗಬೇಕು, ಹೋರಾಟ ಮಾಡಬೇಕು, ನಾನೀಗ ಸರ್ಕಾರದ ಮುಖ್ಯಸ್ಥ ಅಲ್ಲ, ನಾನು ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಇನ್ನು ಹೋರಾಟಕ್ಕೆ ಇಳಿದಿಲ್ಲ. 6ನೇ ತಾರೀಕು ಪಾಟೀಲ್ರೆ ಅಹಿಂದ ಸಮಾವೇಶ ಅಂತ ಹೇಳಿದ್ದಾರೆ. ಅಂದರೆ ಏನು ಅಹಿಂದ ಅಂದ್ರೆ ಅಹಿಂದ ಅಲ್ಲ, ಅದು ಈಗ ಹಿಂದುಳಿದ ವರ್ಗಗಳ ಒಂದು ಸಮಾವೇಶ 25ನೇ ವರ್ಷದ್ದು. ಅಂದ್ರೆ ಇವೆಲ್ಲವೂ ಕೂಡ ಟ್ರೈಲರ್ ಪಾಟೀಲ್ರೆ, ಪಿಕ್ಚರ್ ಅಭಿ ಬಾಕಿ ಹೈ. ನೋಡೋಣ ಏನಾಗುತ್ತೆ ಅಂತ.